ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಗನದಷ್ಟು ವಿಶಾಲ, ಗಾಳಿಯಂತೆ ಸ್ವತಂತ್ರ, ಹೊರಗಿನಿಂದ ನೋಡಲು ಅತ್ಯಂತ ಶಾಂತ, ಆದರೆ ಒಳಗೊಳಗೆ ಜ್ಞಾನದ ಮತ್ತು ಆಲೋಚನೆಗಳ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ಅದ್ಭುತ ವ್ಯಕ್ತಿತ್ವ. ಯಾರ ತಂಟೆಗೂ ಹೋಗದ, ಆದರೆ ತಮ್ಮ ತಂಟೆಗೆ ಬಂದರೆ ಸುಮ್ಮನೆ ಬಿಡದ, ಪ್ರಪಂಚದ ನಿಯಮಗಳಿಗೆ ತಲೆಬಾಗದೆ ತಮ್ಮದೇ ಆದ ಹೊಸ ನಿಯಮಗಳನ್ನು ಸೃಷ್ಟಿಸುವ ಛಲಗಾರರು. ಭವಿಷ್ಯವನ್ನ ಮುಂಚಿತವಾಗಿಯೇ ಊಹಿಸಬಲ್ಲ ಶಕ್ತಿ ಹೊಂದಿರುವ ರಾಶಿಚಕ್ರದ ಅತ್ಯಂತ ಬುದ್ಧಿವಂತ, ನಿಗೂಢ ಮತ್ತು ಮಾನವೀಯತೆಯನ್ನು ಮೈಗೂಡಿಸಿಕೊಂಡಿರುವ ರಾಶಿಯೇ ಕುಂಭರಾಶಿ. ಕಷ್ಟಗಳನ್ನು ಎದುರಿಸಿ ಸೋಲುಗಳನ್ನು ಮೆಟ್ಟಿ ನಿಂತು ಒಂಟಿಯಾಗಿ ಬೆಳೆದು ನಿಲ್ಲುವ ಈ ಕುಂಭರಾಶಿಯವರ ಜೀವನದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ಕರ್ಮಫಲದಾತ ಶನಿದೇವ ಯಾವ ವಯಸ್ಸಿನಲ್ಲಿ ಕೈ ಹಿಡಿಯುತ್ತಾರೆ? ಇವರ ಜೀವನದ ಅತಿ ದೊಡ್ಡ ರಹಸ್ಯಗಳೇನು? ಇವರ ಕಷ್ಟಗಳೆಲ್ಲ ಯಾವಾಗ ದೂರವಾಗುತ್ತವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಹಾಗೂ ಜೈ ಧನಲಕ್ಷ್ಮಿ ಎಂದು ಬರೆಯುವ ಮೂಲಕ ತಾಯಿಯ ಮತ್ತು ಶನಿದೇವರ ಕೃಪೆಗೆ ಪಾತ್ರರಾಗಿ. ರಾಶಿಚಕ್ರದಲ್ಲಿ 11ನೇ ರಾಶಿಯಾಗಿರುವ ಅತ್ಯಂತ ವಿಶಿಷ್ಟವಾದ ಮತ್ತು ಇತರರಿಗಿಂತ ಸಂಪೂರ್ಣ ಭಿನ್ನವಾದ ಕುಂಭರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ಬಿಚ್ಚಿಡಲಿದ್ದೇವೆ. ಕುಂಭರಾಶಿಯ ಚಿಹ್ನೆ ಒಂದು ಮಡಕೆಯಿಂದ ನೀರನ್ನು ಸುರಿಯುತ್ತಿರುವ ವ್ಯಕ್ತಿ. ಇದು ಕೇವಲ ಒಂದು ಸಾಮಾನ್ಯ ಚಿತ್ರವಲ್ಲ, ಇದು ಕುಂಭರಾಶಿಯವರ ಇಡೀ ಬದುಕಿನ ವ್ಯಕ್ತಿತ್ವದ ಕನ್ನಡಿ. ಆ ಮಡಕೆಯಲ್ಲಿರುವುದು ಕೇವಲ ನೀರಲ್ಲ, ಅದು ಜ್ಞಾನ, ಮಾನವೀಯತೆ ಮತ್ತು ಪ್ರೀತಿಯ ಸಂಕೇತ. ಕುಂಭರಾಶಿಯವರು ತಮ್ಮ ಬಳಿ ಇರುವ ಜ್ಞಾನವನ್ನ, ಪ್ರೀತಿಯನ್ನ ಈ ಜಗತ್ತಿಗೆ ಹಂಚಲು ಹುಟ್ಟಿದವರು. ಮಡಕೆಯಿಂದ ನೀರು ಹೇಗೆ ನಿರಂತರವಾಗಿ ಹರಿಯುತ್ತದೆಯೋ ಹಾಗೆಯೇ ಇವರ ಮನಸ್ಸಿನಲ್ಲಿ ಸದಾ ಹೊಸ ಹೊಸ ಆಲೋಚನೆಗಳು, ಜಗತ್ತನ್ನು ಬದಲಾಯಿಸುವ ಕನಸುಗಳು ಹರಿಯುತ್ತಲೇ ಇರುತ್ತವೆ. ಇವರನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಕೆಲವೊಮ್ಮೆ ಇವರು ಅತ್ಯಂತ ಆಪ್ತರಂತೆ ಕಾಣುತ್ತಾರೆ, ಮರುಕ್ಷಣವೇ ಯಾರಿಗೂ ಸಿಗದಷ್ಟು ದೂರ ನಿಲ್ಲುತ್ತಾರೆ. ಈ ನಿಗೂಢತೆಯೇ ಕುಂಭರಾಶಿಯವರ ಅತಿ ದೊಡ್ಡ ಶಕ್ತಿ. ಈ ರಾಶಿಯ ಅಧಿಪತಿ ಗ್ರಹ ನ್ಯಾಯ ದೇವತೆ ಕರ್ಮಫಲದಾತ ಶನಿದೇವ. ಶನಿದೇವರ ಪ್ರಭಾವದಿಂದಾಗಿಯೇ ಕುಂಭರಾಶಿಯವರ ಜೀವನ ಎಂದಿಗೂ ಸುಲಭವಾಗಿರುವುದಿಲ್ಲ. ಹುಟ್ಟಿನಿಂದಲೇ ಇವರ ಹೆಗಲ ಮೇಲೆ ಜವಾಬ್ದಾರಿಗಳ ಭಾರ ಬೀಳುತ್ತಲೇ ಇವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂದರೆ ಅದಕ್ಕಾಗಿ ಕಠಿಣ ಪರಿಶ್ರಮ ಪಡಲೇಬೇಕು. ಶನಿಯು ಇವರನ್ನ ಚಿನ್ನವನ್ನ ಬೆಂಕಿಯಲ್ಲಿ ಸುಟ್ಟಂತೆ ಸುಟ್ಟು ಅಗ್ನಿ ಪರೀಕ್ಷೆಗಳನ್ನು ನೀಡಿ ಕೊನೆಗೆ ಅಪರಂಜಿ ಚಿನ್ನವನ್ನಾಗಿ ರೂಪಿಸುತ್ತಾನೆ. ಹಾಗಾಗಿಯೇ ಕುಂಭರಾಶಿಯವರಿಗೆ ಅದ್ಭುತವಾದ ತಾಳ್ಮೆ, ಏನೇ ಕಷ್ಟ ಬಂದರೂ ಎದುರಿಸಿ ನಿಲ್ಲುವ ಎದೆಗಾರಿಕೆ ಮತ್ತು ಎಂದಿಗೂ ಬಿಟ್ಟುಕೊಡದ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ. ಇವರು ಎಷ್ಟೇ ಬಾರಿ ಬಿದ್ದರೂ ಯಾರ ಸಹಾಯವೂ ಇಲ್ಲದೆ ತಮ್ಮ ಕಾಲ ಮೇಲೆ ತಾವು ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದಾರೆ. ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರವಾಗಿ, ಕಠಿಣವಾಗಿ, ಒಂಟಿಯಾಗಿರಲು ಇಷ್ಟಪಡುವವರಂತೆ ಕಾಣಿಸಬಹುದು. ಇವರು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವುದಿಲ್ಲ, ತಮ್ಮದೇ ಆದ ಒಂದು ಸಣ್ಣ ಪ್ರಪಂಚದಲ್ಲಿ ಬದುಕಲು ಇಷ್ಟಪಡುತ್ತಾರೆ. ಆದರೆ ಇದು ಅವರ ಅಹಂಕಾರವಲ್ಲ, ಅದು ಅವರ ಆತ್ಮಗೌರವ ಮತ್ತು ಸ್ವಾತಂತ್ರ್ಯದ ಸಂಕೇತ. ಕುಂಭರಾಶಿಯವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ ಯೋಚಿಸುತ್ತಿರುತ್ತದೆ. ಇತರರು ಇಂದಿನ ಬಗ್ಗೆ ಯೋಚಿಸಿದರೆ ಕುಂಭರಾಶಿಯವರು ಮುಂದಿನ 10 ವರ್ಷಗಳ ಭವಿಷ್ಯದ ಬಗ್ಗೆ ಈಗಲೇ ಲೆಕ್ಕಾಚಾರ ಹಾಕಿರುತ್ತಾರೆ. ಸಮಾಜದ ಹಳೆಯ ಮೂಢನಂಬಿಕೆಗಳಿಂದ ಕೂಡಿದ ನಿಯಮಗಳನ್ನು ಇವರು ಎಂದಿಗೂ ಒಪ್ಪುವುದಿಲ್ಲ. ಸತ್ಯದ ಪರವಾಗಿ ನಿಲ್ಲುವ ಇವರು ನ್ಯಾಯಕ್ಕಾಗಿ ಯಾರನ್ನಾದರೂ ಎದುರು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ. ಇವರಿಗೆ ಸುಳ್ಳು, ಮೋಸ ಮತ್ತು ಕಪಟ ನಾಟಕಗಳನ್ನು ಕಂಡರೆ ಸ್ವಲ್ಪವೂ ಆಗುವುದಿಲ್ಲ. ಯಾರಾದರೂ ಇವರ ಬಳಿ ಸುಳ್ಳು ಹೇಳಿದರೆ ಅದನ್ನು ಇವರು ತಮ್ಮ ಚುರುಕಾದ ಬುದ್ಧಿಯಿಂದ ಕ್ಷಣ ಮಾತ್ರದಲ್ಲಿ ಪತ್ತೆ ಹಚ್ಚುತ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಕುಂಭರಾಶಿಯವರಿಗೆ ಪ್ರೀತಿ, ಕರುಣೆ ಭಾವನೆಗಳು ಕಡಿಮೆ. ಅವರು ಕೇವಲ ತಮ್ಮ ಕೆಲಸ ಮತ್ತು ಆಲೋಚನೆಗಳಲ್ಲಿ ಮಗ್ನರಾಗಿರುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಅತಿ ದೊಡ್ಡ ತಿರುವು. ಕುಂಭರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನ ಭಾವನಾ ಜೀವಿಗಳು. ಹೌದು, ನೀವು ಕೇಳಿದ್ದು ಅಕ್ಷರಶಃ ಸತ್ಯ. ಕುಂಭರಾಶಿಯವರ ಈ ಗಂಭೀರ ಮುಖವಾಡದ ಹಿಂದೆ ಒಂದು ಅತ್ಯಂತ ಮೃದುವಾದ ಕರುಣಾಮಯಿ ದೇವಿದೆ. ಇವರು ಪ್ರಾಣಿ ಪಕ್ಷಿಗಳನ್ನು, ಅಸಹಾಯಕರನ್ನು ಕಂಡ್ರೆ ಬೇಗನೆ ಕರಗಿ ಹೋಗುತ್ತಾರೆ. ಇತರರ ಕಷ್ಟಗಳನ್ನು ಕಂಡು ಮರುಗುವ ಇವರು ತಮ್ಮ ಕೈಲಾದ ಸಹಾಯ ಮಾಡಲು ಸದಾ ಮುಂದಿರುತ್ತಾರೆ. ಆದರೆ ಇವರು ತಮ್ಮ ನೋವನ್ನು, ಕಣ್ಣೀರನ್ನು ಯಾರಿಗೂ ತೋರಿಸುವುದಿಲ್ಲ. ರಾತ್ರಿ ವೇಳೆ ಒಂಟಿಯಾಗಿ ಅತ್ತು ತಮ್ಮ ನೋವನ್ನು ಕಳೆದುಕೊಳ್ಳುತ್ತಾರೆ ಹೊರತು ಹಗಲಿನಲ್ಲಿ ಎಲ್ಲರ ಮುಂದೆ ನಗುನಗುತ್ತಾ ಧೈರ್ಯವಾಗಿ ನಿಲ್ಲುತ್ತಾರೆ. ಇವರು ತಮ್ಮ ಪ್ರೀತಿ ಪಾತ್ರರನ್ನು ಬಹಳ ಆಳವಾಗಿ ಹಚ್ಚಿಕೊಳ್ಳುತ್ತಾರೆ. ಇವರ ಪ್ರೀತಿಯಲ್ಲಿ ಯಾವುದೇ ನಾಟಕವಿರುವುದಿಲ್ಲ. ಒಮ್ಮೆ ಇವರು ನಿಮ್ಮನ್ನು ನಂಬಿ ತಮ್ಮವರೆಂದು ಸ್ವೀಕರಿಸಿದರೆ ಜೀವಿತಾವಧಿಯವರೆಗೆ ನಿಮ್ಮ ಕೈ ಬಿಡುವುದಿಲ್ಲ. ನಿಮ್ಮ ಕಷ್ಟ ಕಾಲದಲ್ಲಿ ಇಡೀ ಜಗತ್ತೇ ನಿಮ್ಮ ವಿರುದ್ಧ ನಿಂತರೂ ಕುಂಭರಾಶಿಯ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ಒಂದು ಬಂಡೆಯಂತೆ ನಿಲ್ಲುತ್ತಾನೆ. ಆದರೆ ಯಾರಿಗಾದರೂ ಇವರ ನಂಬಿಕೆಗೆ ದ್ರೋಹ ಬಗೆದರೆ, ಇವರ ಬೆನ್ನಿಗೆ ಚೂರಿ ಹಾಕಿದರೆ ಅವರನ್ನು ಇವರು ಎಂದಿಗೂ ಕ್ಷಮಿಸುವುದಿಲ್ಲ.
ವೃಶ್ಚಿಕ ರಾಶಿಯಂತೆ ಇವರು ಸೇಡು ತೀರಿಸಿಕೊಳ್ಳಲು ಹೋಗುವುದಿಲ್ಲ, ಬದಲಾಗಿ ಆ ದ್ರೋಹಿಗಳನ್ನು ತಮ್ಮ ಜೀವನದಿಂದ ಶಾಶ್ವತವಾಗಿ ಕಿತ್ತು ಬಿಸಾಡುತ್ತಾರೆ. ಆ ವ್ಯಕ್ತಿ ಬದುಕಿದ್ದರೂ ಇವರ ಪಾಲಿಗೆ ಸತ್ತಂತೆ. ಅಷ್ಟು ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇವರಲ್ಲಿದೆ. ಸ್ನೇಹದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರಿಗೆ ಪರಿಚಯಸ್ಥರು ಸಾವಿರಾರು ಜನರಿರಬಹುದು, ಆದರೆ ನಿಜವಾದ ಆಪ್ತ ಸ್ನೇಹಿತರು ಬೆರಳೆಣಿಕೆಯಷ್ಟು ಮಾತ್ರ ಇರುತ್ತಾರೆ. ಇವರು ಎಲ್ಲರನ್ನೂ ಸುಲಭವಾಗಿ ತಮ್ಮ ಮನಸ್ಸಿನ ಒಳಗೆ ಬಿಟ್ಟುಕೊಳ್ಳುವುದಿಲ್ಲ, ಆದರೆ ಆ ಬೆರಳೆಣಿಕೆಯಷ್ಟು ಸ್ನೇಹಿತರಿಗಾಗಿ ಪ್ರಾಣವನ್ನೇ ಕೊಡಲು ಇವರು ಸಿದ್ಧರಿರುತ್ತಾರೆ. ಪ್ರೀತಿ ಮತ್ತು ಪ್ರೇಮ ಜೀವನದ ವಿಚಾರದಲ್ಲಿ ಇವರ ದಾರಿಯೇ ಬೇರೆ. ಇವರು ಕೇವಲ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗುವವರಲ್ಲ. ಇವರಿಗೆ ಬೌದ್ಧಿಕ ಸಂಪರ್ಕ ಬಹಳ ಮುಖ್ಯ. ತಮ್ಮ ಆಲೋಚನೆಗಳಿಗೆ, ತಮ್ಮ ಬುದ್ಧಿಮತ್ತೆಗೆ ಸರಿಸಮನಾದವರನ್ನು ಇವರು ಸಂಗಾತಿಯಾಗಿ ಬಯಸುತ್ತಾರೆ. ಇವರು ಪ್ರೀತಿಯಲ್ಲಿರುವಾಗಲೂ ತಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ, ಹಾಗೆಯೇ ತಮ್ಮ ಸಂಗಾತಿಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಿಲ್ಲ. ಇವರ ಪ್ರೀತಿ ಗಾಳಿಯಂತೆ, ಅದನ್ನು ಅನುಭವಿಸಬಹುದೇ ಹೊರತು ಬಂಧಿಸಿಡಲು ಸಾಧ್ಯವಿಲ್ಲ. ತಮ್ಮ ಸಂಗಾತಿಯ ಮೇಲೆ ವಿಪರೀತವಾದ ಪ್ರೀತಿ ಇದ್ದರೂ ಅದನ್ನು ಪದೇ ಪದೇ ಹೇಳಿ ಪ್ರದರ್ಶನ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ. ಇವರ ಕಾಳಜಿಯೇ ಇವರ ಪ್ರೀತಿಯ ಭಾಷೆ. ವೃತ್ತಿ ಜೀವನ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ ಕುಂಭರಾಶಿಯವರು ಹುಟ್ಟು ನಾಯಕರು ಮತ್ತು ವಿಜ್ಞಾನಿಗಳು. ಟೆಕ್ನಾಲಜಿ, ವಿಜ್ಞಾನ, ಐಟಿ ಸಂಶೋಧನೆ, ಜ್ಯೋತಿಷ್ಯ, ಸಮಾಜ ಸೇವೆ, ಏವಿಯೇಷನ್, ಮನೋವಿಜ್ಞಾನ ಮತ್ತು ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇವರು ಅದ್ಭುತವಾದ ಯಶಸ್ಸನ್ನು ಸಾಧಿಸುತ್ತಾರೆ. ಇವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ತಮ್ಮದೇ ಆದ ಒಂದು ಹೊಸತನವನ್ನು ತರಲು ಪ್ರಯತ್ನಿಸುತ್ತಾರೆ. ಇವರ ಬುದ್ಧಿಶಕ್ತಿ ಇತರರಿಗಿಂತ 10 ಪಟ್ಟು ವೇಗವಾಗಿ ಕೆಲಸ ಮಾಡುತ್ತದೆ. ಇವರು ಇತರರ ಅಡಿಯಲ್ಲಿ ಗುಲಾಮರಂತೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತಾವೇ ಸ್ವತಃ ಬಾಸ್ ಆಗಿರಬೇಕು ಅಥವಾ ಸಂಪೂರ್ಣ ಸ್ವಾತಂತ್ರ್ಯ ಇರುವ ಕೆಲಸಗಳನ್ನು ಮಾತ್ರ ಇವರು ಆರಿಸಿಕೊಳ್ಳುತ್ತಾರೆ. ಕಚೇರಿಯಲ್ಲಿ ಇವರು ತಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಗೆ ಹೆಸರುವಾಸಿಯಾಗಿರುತ್ತಾರೆ. ಶನಿದೇವರ ಪ್ರಭಾವದಿಂದಾಗಿ ವೃತ್ತಿ ಜೀವನದ ಆರಂಭದಲ್ಲಿ ಇವರು ಬಹಳಷ್ಟು ಕಷ್ಟಗಳನ್ನು, ಅವಮಾನಗಳನ್ನು ಮತ್ತು ವಿಳಂಬಗಳನ್ನು ಎದುರಿಸಬೇಕಾಗುತ್ತದೆ. ಬೇರೆಯವರಿಗೆ ಸುಲಭವಾಗಿ ಸಿಗುವ ಯಶಸ್ಸು ಇವರಿಗೆ ತಡವಾಗಿ ಸಿಗುತ್ತದೆ. ಆದರೆ ನೆನಪಿರಲಿ, ಶನಿದೇವ ನಿಧಾನವಾಗಿ ಕೊಟ್ಟರೂ ಅದು ಶಾಶ್ವತವಾಗಿರುವಂಥ ಅತಿ ದೊಡ್ಡ ಯಶಸ್ಸನ್ನು ನೀಡುತ್ತಾನೆ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ ಕುಂಭರಾಶಿಯವರು ಮೂಲತಃ ಹಣದಾಸೆ ಇರುವವರಲ್ಲ. ಇವರಿಗೆ ಹಣಕ್ಕಿಂತ ನೆಮ್ಮದಿ ಮತ್ತು ಸಮಾಧಾನ ಮುಖ್ಯ. ಆದರೆ ಇವರ ಅದ್ಭುತವಾದ ಐಡಿಯಾಗಳು ಮತ್ತು ಶ್ರಮ ಇವರನ್ನು ಶ್ರೀಮಂತಿಕೆಯ ಕಡೆಗೆ ಕೊಂಡೊಯ್ಯುತ್ತವೆ. ಹಣವನ್ನು ಹೇಗೆ ಗಳಿಸಬೇಕು ಎನ್ನುವುದು ಇವರಿಗೆ ಚೆನ್ನಾಗಿ ತಿಳಿದಿರುತ್ತದೆ, ಆದರೆ ಇವರ ಕೈಯಲ್ಲಿ ಹಣ ನಿಲ್ಲುವುದು ಬಹಳ ಕಷ್ಟ. ಇತರರ ಕಷ್ಟಕ್ಕೆ ಕರಗಿ ಸಹಾಯ ಮಾಡುವ ಇವರ ಗುಣವೇ ಇವರ ಹಣಕಾಸಿನ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ. ಯಾರಿಗೋ ಜಾಮೀನು ನಿಲ್ಲುವುದು ಅಥವಾ ನಂಬಿ ಸಾಲ ಕೊಟ್ಟು ಮೋಸ ಹೋಗುವುದು ಇವರ ಜೀವನದಲ್ಲಿ ಸಾಮಾನ್ಯವಾಗಿ ನಡೆದೇ ಇರುತ್ತದೆ. ಆದರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಕೃಪೆ ಇವರ ಮೇಲೆ ಸದಾ ಇರುತ್ತದೆ. ಜೀವನದಲ್ಲಿ ಎಷ್ಟೇ ಬಾರಿ ಶೂನ್ಯಕ್ಕೆ ಬಿದ್ದರೂ ಮತ್ತೆ ಝೀರೋದಿಂದ ಹೀರೋ ಆಗುವ ತನಕ ತಾಕತ್ತು ಇವರಿಗಿದೆ. ವಿಶೇಷವಾಗಿ ಕುಂಭರಾಶಿಯವರು ತಮ್ಮ 26ನೇ ವಯಸ್ಸಿನ ನಂತರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಾಣುತ್ತಾರೆ. 36ನೇ ವಯಸ್ಸಿನಿಂದ ಇವರ ಜೀವನದಲ್ಲಿ ಸುವರ್ಣ ಯುಗವೇ ಆರಂಭವಾಗುತ್ತದೆ. ಈ ವಯಸ್ಸಿನಲ್ಲಿ ತಾಯಿ ಮಹಾಲಕ್ಷ್ಮಿ ಇವರ ಮನೆಗೆ ಪ್ರವೇಶಿಸುತ್ತಾಳೆ. ಇಷ್ಟು ದಿನ ಇವರು ಪಟ್ಟ ಕಷ್ಟಗಳಿಗೆಲ್ಲ ಶನಿದೇವ ತಕ್ಕ ಪ್ರತಿಫಲವನ್ನು, ದಾರಿದ್ರ್ಯವನ್ನು ಹೋಗಲಾಡಿಸಿ ರಾಜಯೋಗವನ್ನು ಕರುಣಿಸುತ್ತಾನೆ. ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ನೀವು ಕೇಳಬಹುದು. ಖಂಡಿತ ಇವೆ. ಪ್ರತಿಯೊಂದು ನಾಣ್ಯಕ್ಕೂ 2 ಮುಖಗಳಿರುವಂತೆ ಇವರಲ್ಲೂ ಕೆಲವು ದೋಷಗಳಿವೆ. ಇವರ ಅತಿ ದೊಡ್ಡ ಶತ್ರು ಎಂದರೆ ಇವರ ಅತಿಯಾದ ಯೋಚನೆ. ಸಣ್ಣ ವಿಷಯವನ್ನು ಪರ್ವತದಂತೆ ಮಾಡಿ ದಿನವಿಡೀ ಅದರ ಬಗ್ಗೆ ಯೋಚಿಸುತ್ತಾ ತಮ್ಮ ನೆಮ್ಮದಿಯನ್ನು ತಾವೇ ಹಾಳು ಮಾಡಿಕೊಳ್ಳುತ್ತಾರೆ. ಎರಡನೆಯದಾಗಿ ಇವರ ಹಠಮಾರಿ ಸ್ವಭಾವ. ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಆ ಬ್ರಹ್ಮ ಬಂದು ಹೇಳಿದರೂ ಇವರು ತಮ್ಮ ನಿರ್ಧಾರವನ್ನು ಬದಲಿಸುವುದಿಲ್ಲ. ಇದು ಕೆಲವೊಮ್ಮೆ ಇವರಿಗೆ ದೊಡ್ಡ ನಷ್ಟವನ್ನು ತಂದೊಡ್ಡುತ್ತದೆ. ಮೂರನೆಯದಾಗಿ ಕೋಪ. ಇವರಿಗೆ ಸಾಮಾನ್ಯವಾಗಿ ಕೋಪ ಬರುವುದಿಲ್ಲ, ಆದರೆ ಒಮ್ಮೆ ಕೋಪ ಬಂದರೆ ಅದು ಜ್ವಾಲಾಮುಖಿ ಸ್ಫೋಟಗೊಂಡಂತೆ. ಆ ಕ್ಷಣದಲ್ಲಿ ಇವರು ಏನು ಮಾತನಾಡುತ್ತಾರೆ, ಏನು ಮಾಡುತ್ತಾರೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಇದರಿಂದಾಗಿ ಇವರು ಹಲವು ಸಂಬಂಧಗಳನ್ನು ಕಳೆದುಕೊಳ್ತಾರೆ. ಆರೋಗ್ಯದ ವಿಚಾರದಲ್ಲಿ ಇವರು ಬಹಳ ಜಾಗರೂಕರಾಗಿರಬೇಕು. ವಾಯುತತ್ವದ ರಾಶಿಯಾಗಿರುವುದರಿಂದ ನರಗಳ ದೌರ್ಬಲ್ಯ, ರಕ್ತ ಪರಿಚಲನೆಯಲ್ಲಿ ಸಮಸ್ಯೆ, ಕಾಲು ನೋವು, ಕೀಲು ನೋವು ಮತ್ತು ಅತಿಯಾದ ಒತ್ತಡದಿಂದಾಗಿ ಮಾನಸಿಕ ಖಿನ್ನತೆ ಇವರನ್ನು ಕಾಡುವ ಸಾಧ್ಯತೆ ಇರುತ್ತದೆ. ದಿನವೂ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದು ಇವರಿಗೆ ಅತ್ಯಂತ ಅವಶ್ಯಕ. ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ಪ್ರಮುಖವಾದ ಭಾಗದ ಬಗ್ಗೆ ಮಾತನಾಡೋಣ.
ಕುಂಭರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ಪಾಠವೇ ಕ್ಷಮೆ ಮತ್ತು ಸ್ವೀಕಾರ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮಷ್ಟು ಬುದ್ಧಿವಂತರಾಗಿರಲು ಅಥವಾ ಪ್ರಾಮಾಣಿಕರಾಗಿರಲು ಸಾಧ್ಯವಿಲ್ಲ ಎಂಬುದನ್ನು ನೀವು ಒಪ್ಪಿಕೊಳ್ಳಬೇಕು. ಎಲ್ಲರನ್ನೂ ವಿಮರ್ಶೆ ಮಾಡುವುದನ್ನು ಬಿಟ್ಟು ಅವರನ್ನು ಅವರಂತೆಯೇ ಸ್ವೀಕರಿಸುವುದನ್ನು ಕಲಿತಾಗ ನಿಮ್ಮ ಅರ್ಧ ಕಷ್ಟಗಳು ದೂರವಾಗುತ್ತವೆ. ನಿಮ್ಮ ಭಾವನೆಗಳನ್ನು ಅಡಗಿಸಿಡಬೇಡಿ, ನಂಬಿಕಸ್ಥರೊಂದಿಗೆ ಹಂಚಿಕೊಳ್ಳಿ. ಒಂಟಿತನವನ್ನು ಬಿಟ್ಟು ಜನರೊಂದಿಗೆ ಬೆರೆಯಲು ಪ್ರಯತ್ನಿಸಿ. ನಿಮ್ಮ ಜೀವನದ ಕಷ್ಟಗಳು ದೂರವಾಗಿ ತಾಯಿ ಧನಲಕ್ಷ್ಮಿ ಮತ್ತು ಶನಿದೇವರ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಮತ್ತು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಇಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿಸುತ್ತಿದ್ದೇವೆ. ಇದನ್ನು ತಪ್ಪದೇ ಪಾಲಿಸಿ. ಪ್ರತಿ ಶನಿವಾರದಂದು ಮುಂಜಾನೆ ಅಥವಾ ಸಂಜೆ ಶನಿದೇವರ ದೇವಾಲಯಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬನ್ನಿ. ಶನಿದೇವನಿಗೆ ಕಪ್ಪು ಎಳ್ಳು ಎಂದರೆ ಅತ್ಯಂತ ಪ್ರಿಯ. ಹಾಗಾಗಿ ಕಪ್ಪು ಎಳ್ಳನ್ನು ದಾನ ಮಾಡುವುದು ನಿಮ್ಮ ಕರ್ಮ ದೋಷಗಳನ್ನು ನಿವಾರಿಸುತ್ತದೆ. ಕಣ್ಣು ಕಾಣದವರಿಗೆ, ವಿಕಲಚೇತನರಿಗೆ ಅಥವಾ ವಯಸ್ಸಾದ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಅನ್ನದಾನ ಮಾಡಿ. ಶನಿದೇವನು ಬಡವರ ಮತ್ತು ಅಸಹಾಯಕರ ಪ್ರತಿನಿಧಿ. ಇವರ ಸೇವೆಯಿಂದ ಶನಿದೇವನು ಅತ್ಯಂತ ಪ್ರಸನ್ನನಾಗುತ್ತಾನೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಯನ್ನು ಧ್ಯಾನಿಸಿ. ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ನಿಮ್ಮ ಮನೆಯಲ್ಲೂ ಯಾರಾದರೂ ಕುಂಭರಾಶಿಯವರಿದ್ದಾರೆ ಅಥವಾ ನೀವೇ ಕುಂಭರಾಶಿಯವರಾಗಿದ್ದರೆ ಈ ಮಾತುಗಳು ನಿಮಗೆ ಎಷ್ಟು ಸತ್ಯ ಅನಿಸುತ್ತವೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಪ್ಪದೇ ತಿಳಿಸಿ. ಕುಂಭರಾಶಿಯವರೇ, ನಿಮ್ಮ ಜೀವನದ ಅತಿ ದೊಡ್ಡ ತಿರುವಿಗೆ ಕಾರಣವಾಗಬಲ್ಲ ಒಂದು ಕಟು ಸತ್ಯದ, ಒಂದು ನಿಗೂಢ ರಹಸ್ಯದ ಅನಾವರಣವಿದು. ನೀವು ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕರಾಗಿದ್ದರೂ ನಿಮ್ಮ ಕೈಗೆ ಬಂದ ತುತ್ತು ಬಾಯಿಗೆ ಯಾಕೆ ಬರುತ್ತಿಲ್ಲ ಎಂದು ನೀವು ಎಂದಾದರೂ ಒಮ್ಮೆಯಾದರೂ ಯೋಚಿಸಿದ್ದೀರಾ? ನೀವು ಯಾರಿಗೂ ದ್ರೋಹ ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದ್ದೀರಿ. ಆದರೂ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ಯಾಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ? ನಿಮ್ಮ ಯಶಸ್ಸಿನ ಬಾಗಿಲಿಗೆ ಬಂದು ನಿಂತರೂ ಕೊನೆಯ ಕ್ಷಣದಲ್ಲಿ ಆ ಬಾಗಿಲು ಯಾಕೆ ನಿಮ್ಮ ಮುಖದ ಮೇಲೆ ಮುಚ್ಚಿಕೊಳ್ಳುತ್ತಿದೆ? ಇದಕ್ಕೆ ಕಾರಣ ನಿಮ್ಮ ಅದೃಷ್ಟವಲ್ಲ, ಗ್ರಹಗತಿಗಳಲ್ಲ ಅಥವಾ ಯಾರು ಮಾಡಿದ ಮಾಟಮಂತ್ರಗಳಲ್ಲ. ಬದಲಾಗಿ ನಿಮ್ಮ ಸುತ್ತಮುತ್ತಲೇ ಅಡಗಿರುವ, ನಿಮ್ಮನ್ನೇ ನಿಯಂತ್ರಿಸುತ್ತಿರುವ ಆ 3 ಗುಪ್ತ ಶತ್ರುಗಳು. ಹೌದು, ನಿಮ್ಮ ಸರ್ವನಾಶಕ್ಕೆ, ನಿಮ್ಮ ಪ್ರಗತಿಯ ಅಡೆತಡೆಗೆ ಕಾರಣವಾಗಿರುವ ಆ 3 ಗುಪ್ತ ಶತ್ರುಗಳು ಯಾರು ಗೊತ್ತೇ? ಈ ವಿಡಿಯೋದ ಕೊನೆಯಲ್ಲಿ ಆ ಸತ್ಯವನ್ನು ಕೇಳಿದರೆ ನಿಮ್ಮ ಕಾಲ ಕೆಳಗಿನ ನೆಲವೇ ಕುಸಿದು ಹೋಗುವುದು ಖಂಡಿತ. ವಿಡಿಯೋವನ್ನು ಎಲ್ಲಿಯೂ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಆ ಶತ್ರುಗಳು ನೀವು ಅಂದುಕೊಂಡವರಿಗಿಂತ ನಿಮ್ಮ ಅತಿ ಹತ್ತಿರದಲ್ಲೇ ಇದ್ದಾರೆ. ಕುಂಭರಾಶಿ ಶನಿದೇವನ ಅಚ್ಚುಮೆಚ್ಚಿನ ವಾಯುತತ್ವದ ಸ್ಥಿರ ಸ್ವಭಾವದ ರಾಶಿ. ನೀವು ಹುಟ್ಟಿನಿಂದಲೇ ಬುದ್ಧಿವಂತರು, ವಿಚಾರವಂತರು. ನಿಮ್ಮ ಆಲೋಚನಾ ಲಹರಿ, ನಿಮ್ಮ ದೂರದೃಷ್ಟಿ ಸಾಮಾನ್ಯರಿಗಿಂತ 10 ಹೆಜ್ಜೆ ಮುಂದಿರುತ್ತದೆ. ಸಮಾಜಕ್ಕೆ ಏನಾದರೂ ಒಳ್ಳೆಯದು ಮಾಡಬೇಕು, 10 ಜನರಿಗೆ ಸಹಾಯ ಮಾಡಬೇಕು, ಜಗತ್ತನ್ನು ಬದಲಾಯಿಸಬೇಕು ಎಂಬ ಅತ್ಯಂತ ವಿಶಾಲವಾದ ಮಾನವೀಯತೆಯಿಂದ ಕೂಡಿದ ಹೃದಯ ನಿಮ್ಮದು. ನಿಮ್ಮ ಈ ಗುಣವೇ ನಿಮ್ಮನ್ನು ಇತರರಿಗಿಂತ ವಿಭಿನ್ನವಾಗಿ ಒಂದು ಹೆಜ್ಜೆ ಮೇಲಕ್ಕೆ ನಿಲ್ಲಿಸುತ್ತದೆ. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ, ನಿಮ್ಮ ಈ ವಿಭಿನ್ನತೆ, ನಿಮ್ಮ ಈ ಒಳ್ಳೆಯತನವೇ ನಿಮ್ಮ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಒಮ್ಮೆ ಕಣ್ಣು ಮುಚ್ಚಿ ನಿಮ್ಮ ಗತಕಾಲವನ್ನು, ನೀವು ನಡೆದು ಬಂದ ಹಾದಿಯನ್ನು ನೆನಪಿಸಿಕೊಳ್ಳಿ. ನೀವು ಯಾರನ್ನಾದರೂ ಕಷ್ಟದಲ್ಲಿ ನೋಡಿದಾಗ ನಿಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ನಿಮ್ಮ ಜೇಬಿನಲ್ಲಿರುವ ಕೊನೆಯ ರೂಪಾಯಿಯನ್ನು ಅವರಿಗೆ ನೀಡಿ ಸಹಾಯ ಮಾಡಿದ್ದೀರಿ. ನಿಮ್ಮ ಸಮಯ, ಶಕ್ತಿ ಎಲ್ಲವನ್ನೂ ಅವರಿಗಾಗಿ ಧಾರೆ ಎರೆದಿದ್ದೀರಿ. ಆದರೆ ಕಾಲಚಕ್ರ ತಿರುಗಿ ನಿಮಗೆ ಕಷ್ಟ ಬಂದಾಗ ಅದೇ ಜನರು ನಿಮ್ಮ ಕಡೆಗೆ ತಿರುಗಿಯೂ ನೋಡಿಲ್ಲ. ನಿಮ್ಮ ಕಣ್ಣೀರು ಒರೆಸಲು ಯಾರೊಬ್ಬರೂ ಮುಂದೆ ಬರಲಿಲ್ಲ. ನಿಮ್ಮ ಬೆಂಬಲಕ್ಕೆ ಯಾರೂ ನಿಲ್ಲಲಿಲ್ಲ. ಈ ಒಂಟಿತನ, ಈ ನೋವು, ಈ ದ್ರೋಹ ನಿಮ್ಮನ್ನು ಪ್ರತಿದಿನವೂ ಒಳಗೊಳಗೆ ಸುಡುತ್ತಿದೆ ಅಲ್ಲವೇ? ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರುವ ನೋವುಗಳು, ಅವಮಾನಗಳು ಒಂದೆರಡಲ್ಲ. ವೃತ್ತಿ ಜೀವನದಲ್ಲಿ, ವ್ಯವಹಾರದಲ್ಲಿ, ಸ್ನೇಹದಲ್ಲಿ ಅಥವಾ ಪ್ರೀತಿಯಲ್ಲಿ ಪ್ರತಿಯೊಂದರಲ್ಲೂ ನೀವು 100% ಪ್ರಾಮಾಣಿಕವಾದ ಪ್ರಯತ್ನವನ್ನು ಹಾಕಿದ್ದೀರಿ. ಹಗಲಿರುಳು ನಿದ್ದೆಗೆಟ್ಟು ರಕ್ತವನ್ನು ಬೆವರಾಗಿ ಹರಿಸಿ ದುಡಿದಿದ್ದೀರಿ. ಕಷ್ಟಪಟ್ಟು ಒಂದು ಹಂತಕ್ಕೆ ಬರುತ್ತೀರಿ. ನಿಮ್ಮ ಪರಿಶ್ರಮದ ಫಲ ಸಿಗುವ ಸಮಯ, ಅಂದರೆ ಯಶಸ್ಸಿನ ಶಿಖರವನ್ನು ತಲುಪುಗಳಿಗೆ ಹತ್ತಿರವಾಗುತ್ತಿದ್ದಂತೆ ಯಾವುದೋ ಒಂದು ಕಾಣದ ಶಕ್ತಿ, ಒಂದು ನಿಗೂಢ ಅಡೆತಡೆ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತದೆ. ಅವಕಾಶಗಳು ಕೇವಲ ಒಂದು ಕೂದಲೆಳೆಯ ಅಂತರದಲ್ಲಿ ಕೈತಪ್ಪಿ ಹೋಗುತ್ತವೆ. ನಿಮಗಿಂತ ಕಡಿಮೆ ಅರ್ಹತೆ ಇರುವವರು, ನಿಮಗಿಂತ ಕಡಿಮೆ ಕಷ್ಟಪಟ್ಟವರು ನಿಮ್ಮ ಕಣ್ಣೆದುರಲ್ಲೇ ಉನ್ನತ ಸ್ಥಾನಕ್ಕೆ ಏರುತ್ತಾರೆ. ಅವರಿಗೆ ಸಿಗುವ ಮನ್ನಣೆ, ಪ್ರತಿಫಲ ನಿಮಗೆ ಸಿಗುವುದಿಲ್ಲ. ಆದರೆ ನೀವು ಮಾತ್ರ ಎಲ್ಲಿಯೇ ಇದ್ದರೂ ಅಲ್ಲಿಯೇ ಬಿಡುತ್ತೀರಿ. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಹತಾಶೆ ಮೂಡುತ್ತದೆ. ನನಗೆ ಮಾತ್ರ ಯಾಕೆ ಪದೇ ಪದೇ ಹೀಗಾಗುತ್ತಿದೆ?
ನನ್ನ ಹಣೆಬರಹವೇ ಇಷ್ಟು ಕೆಟ್ಟದಾಗಿದೆ. ನಾನು ಮಾಡಿದ ತಪ್ಪಾದರೂ ಏನು ಎಂದು ಖಂಡಿತ ಇಲ್ಲ ಕುಂಭರಾಶಿಯವರೇ. ದಯವಿಟ್ಟು ಹಾಗೆ ಅಂದ್ಕೊಳ್ಬೇಡಿ. ನಿಮ್ಮ ಹಣೆಬರಹ ಕೆಟ್ಟಿಲ್ಲ. ನೀವು ಯಾವ ಪಾಪವನ್ನು ಮಾಡಿಲ್ಲ. ನಿಮ್ಮನ್ನು ಕತ್ತಲಿಗೆ ತಳ್ಳುತ್ತಿರುವ, ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವ ಆ ಶಕ್ತಿ ಬೇರಾವುದೂ ಅಲ್ಲ, ಆ 3 ಗುಪ್ತ ಶತ್ರುಗಳೇ. ಆ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ನಿಮ್ಮ ಬೆನ್ನಿಗೆ ಅಂಟಿಕೊಂಡಿದ್ದಾರೆ. ಆ ಭೀಕರ ಶತ್ರುಗಳು ಯಾರು ಎಂದು ತಿಳಿಯುವ ಮುನ್ನ ನಿಮ್ಮ ವ್ಯಕ್ತಿತ್ವದ ಇನ್ನೊಂದು ಅತ್ಯಂತ ಆಳವಾದ ಸಂಕೀರ್ಣವಾದ ಮುಖವನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು. ನೀವು ಹೊರಗಿನಿಂದ ನೋಡಲು ಕಲ್ಲಿನಂತೆ ಕಠಿಣವಾಗಿ ಭಾವನೆಗಳಿಲ್ಲದವರಂತೆ ಕಾಣುತ್ತೀರಿ. ನಿಮ್ಮ ಮುಖದಲ್ಲಿನ ಗಾಂಭೀರ್ಯ, ನಿಮ್ಮ ಮೌನವನ್ನು ನೋಡಿ ಅನೇಕರು ನಿಮ್ಮನ್ನು ಅಹಂಕಾರಿ, ಸಿಡುಕ, ಸ್ವಾರ್ಥಿ ಎಂದು ತಪ್ಪಾಗಿ ಭಾವಿಸುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಬಹುಪಾಲು ಜನರು ಮಾಡುವುದೇ ಇಲ್ಲ. ಆದರೆ ಆ ಕಠಿಣವಾದ ಹೊರಕವಚದ ಒಳಗೆ ಒಂದು ಸಣ್ಣ ಮಗುವಿನಂತಹ ಅತ್ಯಂತ ಸೂಕ್ಷ್ಮವಾದ ಮುಗ್ಧ ಮನಸ್ಸಿದೆ ಎಂಬುದು ನಿಮ್ಮ ಜೊತೆಗಿರುವ ನಿಮ್ಮನ್ನು ಹತ್ತಿರದಿಂದ ಬಲ್ಲ ಕೆಲವು ಜನರಿಗೆ ಮಾತ್ರ ಗೊತ್ತು. ನೀವು ಬೇಗನೆ ಯಾರನ್ನು ನಂಬುವುದಿಲ್ಲ. ಹೊಸಬರೊಂದಿಗೆ ಬೆರೆಯಲು ನೀವು ಬಹಳ ಸಮಯ ತೆಗೆದುಕೊಳ್ಳುತ್ತೀರಿ. ಆದರೆ ಒಮ್ಮೆ ಒಬ್ಬರನ್ನು ನಂಬಿದರೆ ಅವರನ್ನು ನಿಮ್ಮ ಹೃದಯದಲ್ಲಿ ಕೂರಿಸಿಕೊಳ್ಳುತ್ತೀರಿ. ಅವರಿಗಾಗಿ ನಿಮ್ಮ ಪ್ರಾಣ ಕೊಡಲು ಸಿದ್ಧರಾಗುತ್ತೀರಿ. ನಿಮ್ಮ ಈ ಅತಿಯಾದ ನಂಬಿಕೆ, ಈ ಕುರುಡು ಪ್ರೀತಿಯೇ ನಿಮ್ಮನ್ನು ಎಷ್ಟೋ ಬಾರಿ ಪಾತಾಳಕ್ಕೆ ತಳ್ಳಿದೆ. ನೀವು ದ್ರೋಹವನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ಒಮ್ಮೆ ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅವರಿಗಾಗಿ ನಿಮ್ಮ ಮನಸ್ಸಿನ ಬಾಗಿಲು ಶಾಶ್ವತವಾಗಿ ಮುಚ್ಚುತ್ತದೆ. ಆದರೂ ದ್ರೋಹ ಮಾಡಿದವರನ್ನು, ಆ ಘಟನೆಗಳನ್ನು ಮರೆಯಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಈ ದ್ವಂದ್ವ ಮನಸ್ಥಿತಿಯೇ ನಿಮ್ಮನ್ನು ಹಗಲಿರುಳು ಕಾಡುತ್ತಿದೆ. ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ದುಡ್ಡು ಸಂಪಾದನೆ ಮಾಡಲು ನಿಮಗೆ ದಾರಿಗಳು ಹೊಳೆಯುತ್ತವೆ. ನಿಮ್ಮಲ್ಲಿ ಅದ್ಭುತವಾದ ಐಡಿಯಾಗಳಿವೆ. ಆದರೆ ಹಣ ಕೈ ಸೇರುವ ಮುನ್ನವೇ ನೂರಾರು ಖರ್ಚುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತವೆ. ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರಬೇಕಾಗುತ್ತದೆ. ಕಷ್ಟದಲ್ಲಿರುವವರಿಗೆ ಅಯ್ಯೋ ಪಾಪ ಎಂದು ಸಾಲವಾಗಿ ಕೊಟ್ಟ ಹಣ ವಾಪಸ್ ಬರುವುದಿಲ್ಲ. ನೀವು ಹಣ ಕೇಳಲು ಹೋದರೆ ಅವರೇ ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಳ್ತಾರೆ. ನಿಮ್ಮ ದುಡ್ಡಿನಿಂದಲೇ ಮಜಾ ಮಾಡಿದವರು, ನಿಮ್ಮ ಸಹಾಯದಿಂದಲೇ ಬೆಳೆದವರು ಇಂದು ನಿಮ್ಮನ್ನು ಶತ್ರುವಿನಂತೆ ಕೀಳಾಗಿ ನೋಡ್ತಿದ್ದಾರೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ ಕುಂಭರಾಶಿಯವರೇ. ನಿಮ್ಮ ಅದ್ಭುತ ಪ್ರತಿಭೆ, ನಿಮ್ಮ ಕಠಿಣ ಶ್ರಮ, ನಿಮ್ಮ ನಿಷ್ಕಲ್ಮಶ ಪ್ರಾಮಾಣಿಕತೆ ಇವೆಲ್ಲವೂ ಆ 3 ಗುಪ್ತ ಶತ್ರುಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಉಸಿರುಗಟ್ಟಿ ನರಳುತ್ತಿವೆ. ಆ ಶತ್ರುಗಳು ನಿಮ್ಮ ಕಣ್ಣೆದುರೇ ಇದ್ದಾರೆ, ನಿಮ್ಮ ಜೊತೆಯಲ್ಲಿಯೇ ಉಸಿರಾಡುತ್ತಿದ್ದಾರೆ. ಆದರೂ ನಿಮಗೆ ಅವರನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಅವರು ಕತ್ತಿ ಹಿಡಿದುಕೊಂಡ ಶತ್ರುಗಳಲ್ಲ, ವೇಷದಲ್ಲಿ ಬಂದಿಲ್ಲ. ಬದಲಾಗಿ ಅತ್ಯಂತ ಆಪ್ತರಂತೆ, ನಿಮ್ಮ ಹಿತೈಷಿಗಳಂತೆ, ನಿಮ್ಮ ಮಾರ್ಗದರ್ಶಕರಂತೆ ನಟಿಸುತ್ತಿದ್ದಾರೆ. ನಿಮ್ಮ ಸ್ವಂತ ಕುಟುಂಬದಲ್ಲಿ, ನಿಮ್ಮ ಅತ್ಯಾಪ್ತ ಸ್ನೇಹಿತರ ಬಳಗದಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ಆ ಶತ್ರುಗಳು ಅವರು ನಿಮ್ಮನ್ನು ಮುಖದ ಮೇಲೆ ಹೊಗಳುತ್ತಾರೆ, ನಿಮ್ಮ ಬೆನ್ನು ತಟ್ಟುತ್ತಾರೆ. ನೀನು ಎಂಥವನು ಗೊತ್ತಾ, ನಿನಗೆ ಏನೇನೋ ಸಾಧಿಸುವ ಶಕ್ತಿ ಇದೆ ಎಂದು ಉಬ್ಬಿಸುತ್ತಾರೆ. ಆದರೆ ಒಳಗೊಳಗೆ ನಿಮ್ಮ ಸರ್ವನಾಶವನ್ನು ಬಯಸುತ್ತಾರೆ. ನಿಮ್ಮ ಸಣ್ಣ ಪುಟ್ಟ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ನೀವು ಬೆಳೆಯಬಾರದು, ಸದಾ ತಮ್ಮ ಕೆಳಗೆ ಇರಬೇಕು ಎಂದು ಸಂಚು ರೂಪಿಸುತ್ತಲೇ ಇರುತ್ತಾರೆ. ಇಂತಹ ವಿಷಕಾರಿ ವಾತಾವರಣದಲ್ಲಿ, ಇಂತಹ ನಕಲಿ ಜನರ ಮಧ್ಯೆ ನೀವು ಹೇಗೆ ತಾನೇ ಯಶಸ್ಸು ಸಾಧಿಸಲು ಸಾಧ್ಯ? ನೀವು ಒಂಟಿಯಾಗಿ ಹೋರಾಡುತ್ತಿದ್ದೀರಿ. ಆದರೆ ಈ ಹೋರಾಟದಲ್ಲಿ ನೀವು ಗೆಲ್ಲಬೇಕಾದ್ರೆ, ನಿಮ್ಮ ಗುರಿಯನ್ನು ತಲುಪಬೇಕಾದ್ರೆ, ನಿಮ್ಮ ಸುತ್ತಲಿನ ಆ ಭ್ರಮೆಯ ಪರದೆಯನ್ನು, ಈ ನಕಲಿ ಪ್ರೀತಿಯ ಬಲೆಯನ್ನು ಹರಿದು ಹಾಕಲೇಬೇಕು. ಈ 3 ಗುಪ್ತ ಶತ್ರುಗಳ ಅಸಲಿ ಮುಖವಾಡವನ್ನು ನಿರ್ದಾಕ್ಷಿಣ್ಯವಾಗಿ ಕಳಚಲೇಬೇಕು. ಅವರು ನಿಮ್ಮ ದೌರ್ಬಲ್ಯಗಳನ್ನು ಚೆನ್ನಾಗಿ ಬಲ್ಲರು. ನೀವು ಭಾವನಾತ್ಮಕವಾಗಿ ಎಷ್ಟು ದುರ್ಬಲರು, ನಿಮ್ಮನ್ನು ಹೇಗೆ ಬ್ಲ್ಯಾಕ್ಮೇಲ್ ಮಾಡಬಹುದು ಎಂಬುದು ಅವರಿಗೆ ಕರಗತವಾಗಿದೆ. ನಿಮ್ಮ ಪ್ರತಿಯೊಂದು ಒಂದು ಹೆಜ್ಜೆಯನ್ನು ಅವರು ಗಮನಿಸುತ್ತಿರುತ್ತಾರೆ. ನೀವು ಹೊಸದಾಗಿ ಏನಾದರೂ ಶುರು ಮಾಡಲು ಹೋದರೆ ಮೊದಲು ಒಂದು ನಕಾರಾತ್ಮಕ ಮಾತುಗಳನ್ನಾಡಿ ನಿಮ್ಮ ಉತ್ಸಾಹವನ್ನು ಕುಗ್ಗಿಸುವವರು ಇವರೇ ಆಗಿರುತ್ತಾರೆ. ಅದು ನಿನಗೆ ಸೆಟ್ ಆಗಲ್ಲ, ಇದರಲ್ಲಿ ಲಾಭವಿಲ್ಲ, ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯಾ ಎಂದು ಹೇಳುತ್ತಾ ನಿಮ್ಮ ಆತ್ಮವಿಶ್ವಾಸವನ್ನು ಬೇರಿನಿಂದಲೇ ಕತ್ತರಿಸುತ್ತಾರೆ. ಇವರ ಈ ಮಾತುಗಳಿಗೆ ನೀವು ಎಷ್ಟೋ ಬಾರಿ ಬಲಿಯಾಗಿದ್ದೀರಿ. ನಿಮ್ಮ ಕನಸುಗಳನ್ನು ನೀವೇ ಕೊಂದುಕೊಂಡಿದ್ದೀರಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಈ ಪ್ರಪಂಚದಲ್ಲಿ ಯಾರೂ ನಿಮ್ಮ ಪರವಾಗಿಲ್ಲ. ನೀವೇ ನಿಮ್ಮ ಬೆನ್ನಿಗೆ ನಿಲ್ಲಬೇಕು. ಕುಂಭರಾಶಿಯವರೇ, ಈಗ ನಿಮ್ಮ ತಾಳ್ಮೆಯ ಕಟ್ಟೆ ಒಡೆಯುವ ಮುನ್ನ ನಿಮ್ಮ ಜೀವನದ ಅತಿ ದೊಡ್ಡ ಸತ್ಯವನ್ನು, ಈ ರಹಸ್ಯವನ್ನು ಎದುರಿಸಲು ನಿಮ್ಮ ಮನಸ್ಸನ್ನು ಸಿದ್ಧಗೊಳಿಸಿಕೊಳ್ಳಿ. ಆ 3 ಶತ್ರುಗಳು ಹೊರಗಿನ ಪ್ರಪಂಚದವರಲ್ಲ. ಅವರು ನಿಮ್ಮ ಪಕ್ಕದ ಮನೆಯವರಲ್ಲ, ನಿಮ್ಮ ಸಂಬಂಧಿಕರಲ್ಲ, ಅಥವಾ ನಿಮ್ಮ ಆಫೀಸ್ನ ಸಹೋದ್ಯೋಗಿಗಳು ಅಲ್ಲ. ನಿಮ್ಮ ಪ್ರಗತಿಗೆ ಮುಳ್ಳಾಗಿರುವ
ನಿಮ್ಮನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿಸುತ್ತಿರುವ ಆ 3 ಭಯಾನಕ ಗುಪ್ತ ಶತ್ರುಗಳು ಬೇರಾರೂ ಅಲ್ಲ, ಅವರು ನಿಮ್ಮೊಳಗೆಯೇ ಇದ್ದಾರೆ. ಹೌದು, ನೀವು ಕೇಳ್ತಾ ಇರೋದು ಅಕ್ಷರಶಃ ಸತ್ಯ. ನಿಮ್ಮದೇ ಮನಸ್ಸಿನ, ನಿಮ್ಮದೇ ಸ್ವಭಾವದ 3 ಕರಾಳ ಮುಖಗಳೇ ನಿಮ್ಮ ಅತಿ ದೊಡ್ಡ ಶತ್ರುಗಳು. ನಿಮ್ಮ ಸುತ್ತಮುತ್ತಲಿರುವ ನಕಲಿ ಜನರು ಕೇವಲ ಈ ಶತ್ರುಗಳನ್ನು ಬಳಸಿಕೊಳ್ಳುತ್ತಿದ್ದಾರಷ್ಟೇ. ನಿಮ್ಮ ಸೋಲಿಗೆ, ನಿಮ್ಮ ಕಣ್ಣೀರಿಗೆ ಮೂಲ ಕಾರಣ ನಿಮ್ಮೊಳಗಿರುವ ಈ 3 ಸ್ವಭಾವಗಳು. ಆ 3 ಗುಪ್ತ ಶತ್ರುಗಳು ಯಾರೆಂದು ಈಗ ಎಳೆಬಿಡಿಸಿ ಹೇಳ್ತೇನೆ ಕೇಳಿ. ನಿಮ್ಮ ಮೊದಲನೇ ಅತಿ ದೊಡ್ಡ ಮತ್ತು ಅಪಾಯಕಾರಿ ಗುಪ್ತ ಶತ್ರು ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿನ ವಿಳಂಬ. ಕುಂಭರಾಶಿಯವರೇ, ನೀವು ನಿಮ್ಮ ಮೆದುಳಿನ ಕೈಗೊಂಬೆಯಾಗಿದ್ದೀರಿ. ಹೌದು, ನೀವು ಯಾವುದೇ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೂ ಅದರ ಬಗ್ಗೆ 100 ಬಾರಿ 1000 ಬಾರಿ ಯೋಚಿಸುತ್ತೀರಿ. ಇದು ಸರಿಯೇ ತಪ್ಪೇ, ಇದರಿಂದ ಭವಿಷ್ಯದಲ್ಲಿ ಏನಾಗಬಹುದು, ಇತರರು ಏನಂದುಕೊಳ್ತಾರೆ ಎಂದು ಲೆಕ್ಕಾಚಾರ ಹಾಕುತ್ತಾರೆ. ಹಗಲು ರಾತ್ರಿ ಕಳೆಯುತ್ತೀರಿ. ನೀವು ಪ್ರತಿಯೊಂದರಲ್ಲೂ ಪರಿಪೂರ್ಣತೆಯನ್ನು ಹುಡುಕುತ್ತೀರಿ. ಆ ಪರಿಪೂರ್ಣತೆಯನ್ನು ಹುಡುಕುವ ಭರದಲ್ಲಿ ನಿಮ್ಮ ಕಣ್ಣೆದುರಿಗಿರುವ ಅತ್ಯುತ್ತಮ ಅವಕಾಶಗಳನ್ನು, ಸುವರ್ಣ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ಒಂದು ಹೆಜ್ಜೆ ಮುಂದಿಡಲು ನೀವು 10 ಬಾರಿ ಹಿಂದೇಟು ಹಾಕುತ್ತೀರಿ. ನೀವು ಯೋಚನೆ ಮಾಡುವುದನ್ನು ನಿಲ್ಲಿಸಿ ಕಾರ್ಯರೂಪಕ್ಕೆ ಇಳಿಯುವಷ್ಟರಲ್ಲಿ ಆ ರೈಲು ನಿಲ್ದಾಣವನ್ನು ಬಿಟ್ಟು ಹೊರಟಿರುತ್ತದೆ. ಆ ಅವಕಾಶ ಬೇರೆಯವರ ಪಾಲಾಗಿರುತ್ತದೆ. ಕೇವಲ ಯೋಚನೆ ಮಾಡುವುದರಿಂದಲೇ ನಿಮ್ಮ ಅರ್ಧದಷ್ಟು ಶಕ್ತಿ ವ್ಯಯವಾಗುತ್ತಿದೆ. ಈ ಅತಿಯಾದ ಆಲೋಚನೆಯೇ ನಿಮ್ಮ ರಾತ್ರಿಯ ನಿದ್ದೆಯನ್ನು ಕಸಿದುಕೊಂಡಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ದಿನೇ ದಿನೇ ಕುಗ್ಗಿಸುತ್ತಿದೆ. ಇದು ಕೇವಲ ನಿಮ್ಮ ಯಶಸ್ಸನ್ನು ಮಾತ್ರವಲ್ಲ, ನಿಮ್ಮ ಮಾನಸಿಕ ನೆಮ್ಮದಿಯನ್ನು ನಾಶ ಮಾಡುತ್ತಿರುವ ನಿಮ್ಮ ಮೊದಲನೇ ಕರುಡು ಶತ್ರು. ಇನ್ನು ನಿಮ್ಮ ಎರಡನೇ ಗುಪ್ತ ಶತ್ರು ಅನರ್ಹರ ಮೇಲೆ ನೀವು ಇಡುವ ಕುರುಡು ನಂಬಿಕೆ ಮತ್ತು ಇಲ್ಲ ಎಂದು ಹೇಳಲಾಗದ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ. ನಿಮ್ಮ ಜೀವನದಲ್ಲಿ ನೀವು ತಿಂದಿರುವ ಬಹುಪಾಲು ಪಟ್ಟುಗಳಿಗೆ, ಅನುಭವಿಸಿದ ಅವಮಾನಗಳಿಗೆ ನೇರ ಕಾರಣ ನಿಮ್ಮ ಈ ಗುಣ. ನಿಮ್ಮ ಮುಂದೆ ಯಾರಾದರೂ ಬಂದು ಕಣ್ಣೀರು ಹಾಕಿದರೆ ಸಾಕು, ಅಥವಾ ನಿಮ್ಮನ್ನು ಹೊಗಳಿದ್ರೆ ಸಾಕು, ನೀವು ಕರಗಿ ನೀರಾಗುತ್ತೀರಿ. ಅವರ ನಿಜವಾದ ಬಣ್ಣ, ಅವರ ಹಿಂದಿರುವ ದುರುದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಸರ್ವಸ್ವವನ್ನು ಅವರಿಗೆ ನೀಡುತ್ತೀರಿ. ಅವರು ನಿಮ್ಮನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಿದ್ದಾರೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿದರೂ ಅವರ ಮುಖಕ್ಕೆ ಹೊಡೆದಂತೆ ಇಲ್ಲ, ನನ್ನಿಂದ ಸಹಾಯ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲು ನಿಮಗೆ ಬರುವುದೇ ಇಲ್ಲ. ಆ ಒಂದು ಪದ ಇಲ್ಲ ಎಂದು ಹೇಳಲು ನೀವು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ನಿಮ್ಮ ಈ ಮುಗ್ಧತೆಯನ್ನು, ಈ ದೌರ್ಬಲ್ಯವನ್ನು ಜನ ತಮ್ಮ ಲಾಭಕ್ಕಾಗಿ ಎಗ್ಗಿಲ್ಲದೆ ಬಳಸಿಕೊಳ್ತಿದ್ದಾರೆ. ಯಾರು ನಿಮಗೆ ಬಿಡಿಗಾಸಿನ ಬೆಲೆ ಕೊಡುವುದಿಲ್ಲವೋ, ಯಾರು ನಿಮ್ಮನ್ನು ಕೇವಲ ಒಂದು ವಸ್ತುವಿನಂತೆ ಬಳಸಿಕೊಳ್ಳುತ್ತಾರೋ ಅವರ ಪ್ರೀತಿಗಾಗಿ, ಅವರ ಮೆಚ್ಚುಗೆಗಾಗಿ ನೀವು ಒದ್ದಾಡುತ್ತಿದ್ದೀರಿ. ನಿಮಗೆ ನಿಜವಾಗಿಯೂ ಪ್ರೀತಿ ತೋರುವವರನ್ನು ನಿರ್ಲಕ್ಷಿಸಿ ನಕಲಿ ಜನರ ಹಿಂದೆ ಓಡುತ್ತಿದ್ದೀರಿ. ಈ ಕುರುಡು ನಂಬಿಕೆ ಮತ್ತು ಇಲ್ಲ ಎನ್ನಲಾಗದ ಅಸಹಾಯಕತೆಯೇ ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ದಿವಾಳಿ ಮಾಡುತ್ತಿರುವ ಎರಡನೇ ಶತ್ರು. ನಿಮ್ಮ ಮೂರನೇ ಮತ್ತು ಅತಿ ಭಯಾನಕ ಗುಪ್ತ ಶತ್ರು ಗತಕಾಲದ ನೆನಪುಗಳ ಸೆರೆಮನೆ ಮತ್ತು ಹಳೆಯ ಕಹಿ ಘಟನೆಗಳನ್ನು ಮರೆಯಲಾಗದ ಗುಣ. ಕುಂಭರಾಶಿಯವರೇ, ನೀವು ಹಳೆಯದನ್ನು, ವಿಶೇಷವಾಗಿ ನಿಮಗೆ ಆದ ನೋವನ್ನು ಅಷ್ಟು ಸುಲಭವಾಗಿ ಮರೆಯುವವರಲ್ಲ. 5 ವರ್ಷಗಳ ಹಿಂದೆ ಯಾರು ನಿಮ್ಮನ್ನು ಅವಮಾನಿಸಿದ ಒಂದು ಮಾತು, ಪ್ರೀತಿಯಲ್ಲಿ ಸಿಕ್ಕ ಒಂದು ಮೋಸ, ವ್ಯವಹಾರದಲ್ಲಿ ಆದ ಒಂದು ನಷ್ಟ, ಸ್ನೇಹಿತರು ಮಾಡಿದ ಒಂದು ದ್ರೋಹ, ಇವುಗಳನ್ನು ನೀವು ಎಂದಿಗೂ ನಿಮ್ಮ ಮನಸ್ಸಿನ ಅತ್ಯಂತ ಆಳವಾದ ಕತ್ತಲ ಕೋಣೆಯಲ್ಲಿ ಭದ್ರವಾಗಿ ಬಚ್ಚಿಟ್ಟುಕೊಂಡಿದ್ದೀರಿ. ನಿಮ್ಮನ್ನು ನೀವೇ ಒಂಟಿ ಮಾಡಿಕೊಂಡು ಆ ಹಳೆಯ ಗಾಯಗಳನ್ನು ಪದೇ ಪದೇ ಕೆದಕಿ ರಕ್ತ ಬರುವಂತೆ ಮಾಡಿ ನೀವೇ ನೋವು ಅನುಭವಿಸುತ್ತಿದ್ದೀರಿ. ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು, ಹೊಸ ಅವಕಾಶಗಳತ್ತ ಗಮನ ಹರಿಸಲು ನಿಮಗೆ ಈ ಹಳೆಯ ನೆನಪುಗಳು ಬಿಡುತ್ತಿಲ್ಲ. ಗತಕಾಲದ ಕತ್ತಲೆಯಲ್ಲಿಯೇ ನೀವು ಜೀವಿಸುತ್ತಿದ್ದೀರಿ. ಆ ಹಳೆಯ ನೋವುಗಳು ನಿಮ್ಮ ಕಾಲುಗಳಿಗೆ ಕಟ್ಟಿದ ಭಾರವಾದ ಸರಪಳಿಯಂತಿವೆ. ನೀವು ಮುಂದೆ ಹೆಜ್ಜೆ ಇಡಲು ಪ್ರಯತ್ನಿಸಿದರೂ ಆ ಸರಪಳಿ ನಿಮ್ಮನ್ನು ಮತ್ತೆ ಹಿಂದಕ್ಕೆ ಎಳೆಯುತ್ತಿದೆ. ನನಗೆ ಯಾಕೆ ಹೀಗಾಯಿತು ಎಂಬ ಪ್ರಶ್ನೆಯಿಂದ ಹೊರಬರಲು ನಿಮಗೆ ಸಾಧ್ಯವಾಗುತ್ತಿಲ್ಲ. ಈ ಹಳೆಯ ಕಹಿ ನೆನಪುಗಳೇ ನಿಮ್ಮನ್ನು ಹೊಸ ಜೀವನವನ್ನು ಪ್ರಾರಂಭಿಸದಂತೆ ಕಟ್ಟಿಹಾಕಿರುವ ಮೂರನೇ ಮತ್ತು ಅತ್ಯಂತ ಕ್ರೂರ ಶತ್ರು. ಈಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿರಬೇಕು. ಕುಂಭರಾಶಿಯವರೇ, ನಿಮ್ಮ ಸೋಲಿಗೆ ಬೇರೆ ಯಾವ ವ್ಯಕ್ತಿಯೂ ಕಾರಣನಲ್ಲ, ಯಾವ ಗ್ರಹದೋಷವೂ ಕಾರಣವಲ್ಲ. ಈ 3 ಗುಪ್ತ ಶತ್ರುಗಳನ್ನು ನೀವು ನಿಮ್ಮೊಳಗಿನಿಂದ ಬೇರು ಸಹಿತ ಕಿತ್ತು ಎಸೆಯುವವರೆಗೂ ಪ್ರಪಂಚದ ಯಾವ ದೇವರು, ಯಾವ ಮಾಂತ್ರಿಕನೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಈಗ ನೀವು ಮಾಡಬೇಕಾದ್ದು ಇಷ್ಟೇ: ಅತಿಯಾಗಿ
ಯೋಚಿಸುವುದನ್ನು ಈಗಲೇ ಬಿಟ್ಟುಬಿಡಿ. ನಿರ್ಧಾರವನ್ನು ವೇಗವಾಗಿ ತೆಗೆದುಕೊಳ್ಳಿ. ತಪ್ಪಾದರೆ ಪಾಠ ಕಲಿಯಿರಿ, ಆದರೆ ಸುಮ್ಮನೆ ಕೂರಬೇಡಿ. ಎರಡನೆಯದಾಗಿ, ನಿರ್ದಾಕ್ಷಿಣ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲ ಎನ್ನುವುದನ್ನು ಕಲಿಯಿರಿ. ನಿಮ್ಮನ್ನು ಬಳಸಿಕೊಳ್ಳುವವರನ್ನು ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಜೀವನದಿಂದ ಕಸದಂತೆ ಹೊರಗೆ ಎಸೆಯಿರಿ. ನಿಮ್ಮ ಬೆಲೆ ಗೊತ್ತಿಲ್ಲದವರ ಮುಂದೆ ತಲೆ ತಗ್ಗಿಸಬೇಡಿ. ಮತ್ತು ಅಂತಿಮವಾಗಿ, ಹಳೆಯದನ್ನು ಮರೆತು ಬಿಡಿ. ಆಗಿ ಹೋದ ಕಹಿ ಘಟನೆಗಳಿಗೆ ತಿಲಾಂಜಲಿ ಇಡಿ. ವರ್ತಮಾನದಲ್ಲಿ ಬದುಕಲು ಕಲಿಯಿರಿ. ಈ 3 ಕಠಿಣವಾದ ಬದಲಾವಣೆಗಳನ್ನು ನೀವು ಈಗಲೇ ಮಾಡಿಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಯಶಸ್ಸನ್ನು, ನಿಮ್ಮ ಏಳಿಗೆಯನ್ನು ತಡೆಯಲು ಈ ಪ್ರಪಂಚದ ಯಾವುದೇ ಶಕ್ತಿಯಿಂದಲೂ, ಸಾಕ್ಷಾತ್ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಕುಂಭರಾಶಿಯವರೇ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ನಿಮ್ಮ ಒಳಗಿನ ಅಪಾರವಾದ ಶಕ್ತಿಯನ್ನು ಗುರುತಿಸಿ. ನೀವು ಆಳಲು ಹುಟ್ಟಿದವರು, ಅನುಭವಿಸಲು ಅಲ್ಲ. ಯಶಸ್ಸು ನಿಮ್ಮ ಹೆಜ್ಜೆಗಳನ್ನು ಹಿಂಬಾಲಿಸಿಕೊಂಡು ಬರುವುದು ಖಂಡಿತ. ಇದು ನಿಮ್ಮ ಸಮಯ. ಎದ್ದು ನಿಲ್ಲಿ. 12 ರಾಶಿ ಚಕ್ರಗಳ ಪಟ್ಟಿಯಲ್ಲಿ 11ನೇ ರಾಶಿ ಕುಂಭರಾಶಿ ವಿಚಿತ್ರ ಸ್ವಭಾವವನ್ನು ಹೊಂದಿದೆ. ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ದರೆ ಅದೊಂದು ಜೀವನವೇ ಎಂದು ಚಿಂತಿಸುವ, ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ, ಸ್ವತಂತ್ರ ಇಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ. ಪ್ರೀತಿಯ ವಿಚಾರಕ್ಕೆ ಬಂದರೆ ಇಷ್ಟಪಟ್ಟರೆ ಎಂದಿಗೂ ಬಿಡದ, ಇಷ್ಟ ಆಗದೇ ಇದ್ದರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ, ಅತಿ ವಿಶಿಷ್ಟ ಗುಣಾವಗುಣಗಳನ್ನು ಹೊಂದಿರುವ ರಾಶಿಚಕ್ರ ಕುಂಭರಾಶಿ. ಯಶಸ್ಸೆಂಬುದು ಶಿಸ್ತು, ಕಠಿಣ ಶ್ರಮ, ಏಕಾಗ್ರತೆ, ಕೌಶಲ್ಯ, ಅದೃಷ್ಟ ಎಂಬ ಮೊದಲಾದ ಭಿನ್ನ ವಿಭಿನ್ನ ಬೋಗಿಗಳ ರೈಲಿದ್ದಂತೆ. ಆದರೆ ಇಂಜಿನ್ ಮಾತ್ರ ಆತ್ಮವಿಶ್ವಾಸವೇ. ಕುಂಭರಾಶಿಯವರಿಗೆ 2026ನೇ ವರ್ಷ ಹೊಸ ಸರ್ಪ್ರೈಸ್ಗಳನ್ನು, ಬದಲಾವಣೆಗಳನ್ನು ತಂದುಕೊಡಲಿದೆ. 2026ರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ನಡೆಯುವಂಥ 6 ಮಹತ್ವಪೂರ್ಣ ಘಟನೆಗಳು ಯಾವುವು ಎಂಬಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ. ಅದಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕುಂಭರಾಶಿ ವರ್ಷ ಭವಿಷ್ಯ 2026. ಕುಂಭರಾಶಿಯವರಿಗೆ 2026ರ ಪ್ರಕಾರ ಈ ವರ್ಷವು ಕುಂಭರಾಶಿಯವರಿಗೆ ಅದ್ಭುತವಾಗಿರುತ್ತದೆ. ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಅನೇಕ ಅವಕಾಶಗಳಿವೆ. ಮತ್ತೊಂದೆಡೆ ಹಣದ ಲಾಭದಿಂದಾಗಿ ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತದೆ. ಇದಲ್ಲದೆ ನೀವು ದೈಹಿಕವಾಗಿ ತುಂಬ ಸದೃಢರಾಗುತ್ತೀರಿ. ಆರ್ಥಿಕ ಸ್ಥಿತಿ 2026ರ ಕುಂಭರಾಶಿಯ ಪ್ರಕಾರ ನಿಮ್ಮ ಆರ್ಥಿಕ ಜೀವನವು ಈ ವರ್ಷ ಅದ್ಭುತವಾಗಿರುತ್ತದೆ. ಈ ವರ್ಷ ನಿಮಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ. ಈ ವರ್ಷ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಲು ಪ್ರಾರಂಭಿಸುತ್ತದೆ. ಅನೇಕ ಆದಾಯದ ಮೂಲಗಳು ಇರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಭಾಗದ ಬಗ್ಗೆಯೂ ನೀವು ಸಂತೋಷವಾಗಿರುತ್ತೀರಿ. ಆರ್ಥಿಕವಾಗಿ ನೀವು ತುಂಬ ಒಳ್ಳೆಯವರಾಗಿರುತ್ತೀರಿ. ವರ್ಷದ ಆರಂಭದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ, ಅಥವಾ ಈ ಸಮಯದಲ್ಲಿ ನೀವು ಹಣಕಾಸಿನ ಪ್ರಯೋಜನಗಳ ಬಗ್ಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ನೀವು ವ್ಯಾಪಾರ ಮಾಡಿದರೆ ಆರ್ಥಿಕ ಲಾಭವಿರುತ್ತದೆ ಮತ್ತು ನೀವು ಕೆಲಸವನ್ನು ಮಾಡಿದರೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ. ವರ್ಷದ ಕೊನೆಯ ತಿಂಗಳಲ್ಲಿ ಸಂದರ್ಭಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ನೀವು ಬ್ಯಾಂಕ್ನಲ್ಲಿ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದರೆ ಅದರಲ್ಲಿಯೂ ನೀವು ಯಶಸ್ವಿಯಾಗುತ್ತೀರಿ. ಒಂದು ವಿಷಯವನ್ನು ನೆನಪಿನಲ್ಲಿಡಿ, ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತದೆ. ರಾಹು, ಕೇತು, ಶನಿಗ್ರಹ, ಗುರುಗ್ರಹಗಳು ನಮ್ಮ ಜೀವನದ ಮೇಲೆ ಮೇಜರ್ ಬದಲಾವಣೆಗಳನ್ನು ತಂದುಕೊಡುತ್ತವೆ. ಮೊದಲಿಗೆ ಕುಂಭರಾಶಿಯವರಿಗೆ ಈ 4 ಗ್ರಹಗಳ ಪ್ಲೇಸ್ಮೆಂಟ್ 2026ರಲ್ಲಿ ಹೇಗಿದೆ ಅಂತ ನೋಡೋಣ. ನಿಮ್ಮ ರಾಶಿಯಲ್ಲಿಯೇ ರಾಹುಗ್ರಹ ಕುಟುಂಬ ಸ್ಥಾನದಲ್ಲಿ, ಶನಿಗ್ರಹ ಪಂಚಮ ಭಾವದಲ್ಲಿ, ಗುರುಗ್ರಹ ಸಪ್ತಮ ಭಾವದಲ್ಲಿ, ಕೇತುಗ್ರಹ ಸ್ಥಿತವಾಗಿದೆ. ಕುಂಭರಾಶಿಯವರಿಗೆ 2026ರಲ್ಲಿ ಘಟಿಸುವಂಥ ಮೊದಲನೇ ಘಟನೆ, ಗುರುಗ್ರಹ ಮಧ್ಯ ವರ್ಷದಿಂದ ನಿಮ್ಮ ಪಂಚಮ ಸ್ಥಾನದಲ್ಲಿರುತ್ತದೆ. ಗುರುಗ್ರಹ ನಿಮ್ಮ ದ್ವಿತೀಯಾಧಿಪತಿ ಹಾಗೂ ಲಾಭಾಧಿಪತಿಯಾಗಿ ಪೂರ್ವ ಪುಣ್ಯ ಸ್ಥಾನವಾದಂಥ ಪಂಚಮ ಭಾವದಲ್ಲಿ ಸ್ಥಿತವಾಗಿದೆ. ಆದ್ದರಿಂದ ಮದುವೆಯಾಗಿ ಮಗುವಿನ ನಿರೀಕ್ಷೆಯಲ್ಲಿರುವಂಥ ಕುಂಭರಾಶಿಯವರಿಗೆ ಮಧ್ಯ ವರ್ಷದ ಒಳಗೆ ಕನ್ಸೀವ್ ಆಗುವಂತಹ ಯೋಗವಿದೆ. ಗುರುಗ್ರಹ ಸಂತಾನಕ್ಕೆ ಕಾರಕ ಗ್ರಹ, ಸಂತಾನ ಭಾವದಲ್ಲಿಯೇ ಇರುವುದರಿಂದ ಹಾಗೂ ನಿಮಗೆ ಗುರುಗ್ರಹ ದಶ ನಡೆಯುತ್ತಿದ್ದರೆ 99% ಸಂತಾನವಾಗುವಂಥ ಯೋಗ ತೋರಿಸ್ತಿದೆ. 2026ನೇ ವರ್ಷದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಜೊತೆ ಪ್ರೀತಿ ವಿಶ್ವಾಸವಿದ್ದು ಸಾಮರಸ್ಯದಿಂದ ಕೂಡಿರುತ್ತೀರಾ. ಎರಡನೆಯದಾಗಿ, ಕುಂಭರಾಶಿ ವಿದ್ಯಾರ್ಥಿಗಳಿಗೆ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅರ್ಥವಾಗದೇ ಇರುವುದು, ಕನ್ಫ್ಯೂಷನ್ಗಳನ್ನು ಮಾಡಿಕೊಳ್ತೀರಿ.
ಓದಿದ್ದು ಮರೆತು ಹೋಗುವುದು. ಸೋಮಾರಿತನವಿದ್ದರೂ ಮಧ್ಯವರ್ಷದ ನಂತರ ಗುರುಗ್ರಹ ನಿಮ್ಮ ಉಚ್ಚ ರಾಶಿಯಾದಂಥ ಕಟಕ ರಾಶಿಗೆ ಪ್ರವೇಶ ಮಾಡಿ ನಿಮ್ಮ ವೃತ್ತಿಸ್ಥಾನ ವ್ಯಯಭಾವ ದ್ವಿತೀಯ ಭಾವವನ್ನು ವೀಕ್ಷಿಸುತ್ತದೆ. ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ಮ ನೆಗೆಟಿವ್ ಯೋಚನೆಗಳಿಂದ ದೂರವಿರಿ. ನೇಟಿವ್ ಪ್ಲೇಸಿಂದ ದೂರ ಹೋಗಿ ಓದುವಂತಹ ಯೋಗವಿದೆ. ನಿಮ್ಮ ಕನಸು ನನಸಾಗುವಂತಹ ವರ್ಷ. ಕುಂಭರಾಶಿಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕೆ ಜಾಯಿನ್ ಆಗಬಹುದು. PhD ಮಾಡುವಂತಹ ಯೋಗವಿದೆ. ಓವರಾಲ್ ಕುಂಭರಾಶಿ ವಿದ್ಯಾರ್ಥಿಗಳಿಗೆ 2026 ಅದೃಷ್ಟದ ವರ್ಷವಾಗಿದೆ. ಮೂರನೆಯದಾಗಿ ರಾಹುಗ್ರಹ ಮೊದಲನೇ ಭಾವದಲ್ಲಿ, ಕೇತುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ನಂತರ ಕುಂಭರಾಶಿಯಲ್ಲೇ ರಾಹುಗ್ರಹ ಇರುತ್ತದೆ. ತುಂಬ ಆಲೋಚನೆ ಮಾಡುವುದು, ಕನ್ಫ್ಯೂಷನ್ ಮಾಡಿಕೊಳ್ತೀರಾ. ಅನುಮಾನ, ಓವರ್ ಥಿಂಕ್ ಮಾಡುವಂತೆ ರಾಹುಗ್ರಹ ನಿಮ್ಮನ್ನು ಪ್ರಚೋದನೆ ಮಾಡುತ್ತದೆ. ನಿಮ್ಮ ಈ ಅನುಮಾನ, ಓವರ್ ಥಿಂಕ್ ನಿಮ್ಮನ್ನು ಮ್ಯಾರಿಡ್ ಲೈಫ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತದೆ. ನೀವು ಅನ್ಮ್ಯಾರಿಡ್ ಆಗಿದ್ದರೆ ನಿಮ್ಮ ಪ್ರೀತಿಯಲ್ಲಿ ಅನುಮಾನವನ್ನು ಕೊಟ್ಟು ಆರ್ಗ್ಯುಮೆಂಟ್ ಮಾಡಿಸಿ ಸಂಬಂಧಗಳಲ್ಲಿ ವೈಮನಸ್ಸು ಉಂಟಾಗುವಂತೆ ಮಾಡಿಸುತ್ತದೆ. ರಾಹುಗ್ರಹ ಆದ್ದರಿಂದ ನಿಮ್ಮ ಓವರ್ ಥಿಂಕಿಂಗ್ ಅನುಮಾನಗಳಿಗೆ ಬ್ರೇಕ್ ಹಾಕಲೇಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಎನ್ನುವ ರೀತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡೌಟ್ಸ್ ಬಂದರೆ ಅದು ನಿಜಾನೋ ಸುಳ್ಳೋ ಎಂದು ರಿಸರ್ಚ್ ಮಾಡಿ ನಂತರ ಮಾತನಾಡಿ. ಏಕಾಏಕಿ ಕೋಪ ಮಾಡಿಕೊಂಡು ಅನುಮಾನದ ಕೈಗೆ ನಿಮ್ಮ ಬುದ್ಧಿಯನ್ನು ಕೊಡಬಾರದು ಎಂಬಂಥ ಪಾಯಿಂಟ್ಸನ್ನು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಬೇಕು. ನಾಲ್ಕನೆಯದಾಗಿ ಕೇತುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ. ಶನಿಗ್ರಹದ ಸಾಡೆ ಸಾತಿಯು ನಡೆಯುತ್ತಿದೆ. 2026ರಲ್ಲಿ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ರೆ ನಿಮ್ಮ ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಜಾತಕವನ್ನು ನುರಿತ ಜ್ಯೋತಿಷಿಗಳ ಬಳಿ ತೋರಿಸಿ ಅವರ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಮುಂದುವರಿಯಬೇಕು. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಆಪೋಸಿಟ್ ಪರ್ಸನ್ ನಿಮ್ಮ ಮಾತುಗಳಿಗೆ, ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ, ಕಾರ್ಯವೈಖರಿಗೆ ಅಟ್ರಾಕ್ಟ್ ಆಗುತ್ತಾರೆ. ಪಬ್ಲಿಕ್ ಅಟ್ರಾಕ್ಷನ್ ಹೆಚ್ಚಾಗಲಿದೆ. ಈ ವರ್ಷ 2026ರಲ್ಲಿ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ತಾಳ್ಮೆಯಿಂದ ವರ್ತಿಸಿದರೆ ಸೂರ್ಯಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನೇ ಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಕಾಮನ್ ಬ್ಯಾಲೆನ್ಸ್ಗಳನ್ನು ಎದುರಿಸುತ್ತಿದ್ದಂಥ ಚಾಲೆಂಜಸ್ಗಳಿಂದ ಮುಕ್ತಿ ಪಡೆಯುತ್ತೀರಿ. ಈ ಗ್ರಹ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಡನ್ನಾಗಿ ಬದಲಾವಣೆಗಳನ್ನು ನೋಡುತ್ತೀರಾ. ಟಾಕ್ಸಿಕ್ ಜನರು ನಿಮ್ಮಿಂದ ದೂರವಾಗುತ್ತಾರೆ. ಟಾಕ್ಸಿಕ್ ಸಂದರ್ಭಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ. ನಿಮ್ಮ ಲೈಫ್ ಪಾರ್ಟ್ನರ್ನ ಮಾತು ನಡವಳಿಕೆಯಲ್ಲಿಯೂ ಪಾಸಿಟಿವ್ ಬದಲಾವಣೆಯನ್ನು ಕಾಣ್ತೀರಿ. ಆದರೆ ನಿಮಗೆ ಈ ತಿಂಗಳು ತಲೆನೋವು, ಲೋ BP, ಎಮೋಷ್ನಲ್ ಆಗಿ ವೀಕ್ ಆಗುತ್ತೀರಾ. ಗ್ರಹಣದ ದಿನ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬಾರದು. ಬಹಳ ಸಮಾಧಾನವಾಗಿರಿ. ಈ ತಿಂಗಳಲ್ಲಿ ನಿಮ್ಮ ಹಳೆ ಬಿಸ್ನೆಸ್ ಕ್ಲೈಂಟ್ಸ್ಗಳು ಹೆಚ್ಚಿನ ಆರ್ಡರ್ಗಳನ್ನು ಕೊಡುತ್ತಾರೆ. ನಿಮ್ಮ ಆರೋಗ್ಯವು ವೃದ್ಧಿಯಾಗಲಿದೆ. ಆರನೆಯದಾಗಿ ನಿಮ್ಮ ಜಾಬಲ್ಲಿ ರೆಕಗ್ನೈಸೇಷನ್ ವ್ಯಾಲ್ಯೂ ಸಿಗಲಿದೆ. ಇನ್ಕಮಲ್ಲಿ ಬೆಸ್ಟ್ ಲೆವೆಲ್ ಇರುತ್ತದೆ. ನಿಮ್ಮ ಜಾಬಲ್ಲಿ ಬೋನಸ್ ಹಾಗೂ ಕಮಿಷನ್ ಸಿಗಲಿದೆ. ಈ ತಿಂಗಳು ಒನ್ ಆಫ್ ದಿ ಬೆಸ್ಟ್ ಮಂತ್ ಅಂತಾನೆ ಹೇಳ್ಬೋದು. ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ಮೋಟಿವೇಟ್ ಮಾಡುತ್ತಾರೆ. ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. 2025ರಲ್ಲಿ ಇದ್ದ ಹಾಗೆ ಇರದೆ ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾಗುತ್ತೀರಾ. ವರ್ಷದ ಕೊನೆಯ ತಿಂಗಳಲ್ಲಿ ಸಡನ್ ಆಗಿ ಹಣ ಬರುತ್ತದೆ. ಅನಾವಶ್ಯಕ ಖರ್ಚುಗಳು ಹೆಚ್ಚಾಗಲಿದೆ. ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ರಾಹುಕೇತು ಪರಿವರ್ತನೆಯಾಗಲಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ನಿಜವಾದ ಮ್ಯಾಜಿಕ್ ಆಗಲಿದೆ. ನಿಮ್ಮ ಕರಿಯರಲ್ಲಿ ಪೀಕ್ ಲೆವೆಲ್ಗೆ ರೀಚ್ ಆಗುತ್ತೀರಾ. ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಲಿದೆ. ನೀವು ಪರ್ಫೆಕ್ಟ್ ಲೀಡರ್ ಎಂದು ಜಗತ್ತಿಗೆ ತೋರಿಸುವಂತಹ ತಿಂಗಳಿದು. ಡಿಸೆಂಬರ್ ತಿಂಗಳಲ್ಲಿ ಎಮೋಷ್ನಲ್ ಆಗಿ ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ. ಈ ತಿಂಗಳಲ್ಲಿ ಹಣದ ಸೇವಿಂಗ್ಸನ್ನು ಮಾಡ್ತೀರಾ. ಹೆಲ್ತ್ ಚೆನ್ನಾಗಿರಲಿದೆ. ಬಟ್ ಏರ್ಫಾಲ್ ಹಾಗೂ ಸ್ಕಿನ್ ಅಲರ್ಜಿ ಆಗಲಿದೆ. ಡಿಸೆಂಬರ್ ತಿಂಗಳು ಕುಂಭರಾಶಿಯವರಿಗೆ ವೆಲ್ತ್, ಸ್ಟೆಬಿಲಿಟಿ, ಡಿವೈನ್ ಹೆಲ್ತ್ ಸಿಗುವಂತಹ ತಿಂಗಳು. ಆರೋಗ್ಯ, ನಿಮ್ಮ ಆರೋಗ್ಯ ಜೀವನವು ಈ ವರ್ಷ ಉತ್ತಮವಾಗಿರುತ್ತದೆ. ನೀವು ಆರೋಗ್ಯವಾಗಿರುತ್ತೀರಾ ಮತ್ತು ಹೆಚ್ಚು ಶಕ್ತಿಯುತವಾಗಿರುತ್ತೀರಿ. ನಿಮ್ಮಲ್ಲಿ ಉತ್ಸಾಹ, ಅದ್ಭುತವಾದಂತಹ ಚುರುಕುತನವನ್ನು ಕಾಣಬಹುದು. ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ. ಇದರಿಂದಾಗಿ ನೀವು ದೊಡ್ಡ ಕೆಲಸವನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ. ಆದಾಗ್ಯೂ ಕೆಲವೊಮ್ಮೆ ನೀವು ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಂಭವಿಸುವ ಸಣ್ಣ ರೋಗಗಳು ಅಥವಾ ರೋಗಗಳನ್ನು ಹೊಂದಿರಬಹುದು. ಅದು ನಿಮ್ಮನ್ನು ಆವರಿಸಬಹುದು. ಹಾಗೆ ಜ್ವರ, ತಲೆನೋವು, ನಿದ್ರಾಹೀನತೆ ಇತ್ಯಾದಿ. ಈ ರೀತಿಯ ಸಮಸ್ಯೆಯು ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ. ಆದಾಗ್ಯೂ ನೀವು ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣದ ಚಿಕಿತ್ಸೆಯನ್ನು ಪಡೆಯಬೇಕು. ಮಾನಸಿಕವಾಗಿ ನೀವು ಸಂತೋಷವಾಗಿರುತ್ತೀರಿ. ಇದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ.
ನಿಮ್ಮ ವ್ಯಕ್ತಿತ್ವವು ಜನರನ್ನು ಆಕರ್ಷಿಸುತ್ತದೆ. ಇದಲ್ಲದೆ ನಿಮ್ಮ ಸಂವಹನ ಶೈಲಿಯು ಸುಧಾರಿಸುತ್ತದೆ. ನಿಮ್ಮ ಪರಿಣಾಮಕಾರಿ ಸಂವಹನದ ಶೈಲಿಯ ಮೂಲಕ ನೀವು ಇತರರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.